Good morning, my dear brothers and sisters in Christ. I bring greetings in the name of Jesus Christ. ಯೇಸು ಕ್ರಿಸ್ತನ ಅತ್ಯುನ್ನತವಾದಂತಹ ನಾಮದಲ್ಲಿ ಈ ಉದಯಕಾಲ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಯಾವಾಗಲೂ ಕ್ಷೇಮವಾಗಿರಬೇಕೆಂದು, ಆಧ್ಯಾತ್ಮಿಕವಾಗಿ ದೃಢವಾದ ಸ್ಥಾನದಲ್ಲಿರಬೇಕೆಂದು, ಪ್ರತಿ ಸತ್ಕಾರ್ಯದಲ್ಲೂ ನೀವು ಸಫಲರಾಗಿರಬೇಕೆಂಬುದಾಗಿ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ಜ್ಞಾನದಲ್ಲಿ ನಾವೆಲ್ಲರೂ ಕೂಡ ಅಭಿವೃದ್ಧಿ ಹೊಂದಬೇಕೆಂದು ದೇವರು ಬಯಸುತ್ತಿದ್ದಾರೆ. ವಾಕ್ಯವನ್ನು ಓದುವುದರ ಮೂಲಕ, ಸತ್ಯವೇದವನ್ನು ನಾವು ಧ್ಯಾನಿಸುವುದರ ಮೂಲಕ, ವಾಗ್ದಾನ ಸಂದೇಶವನ್ನು ಕೇಳುವುದರ ಮೂಲಕ ದೇವರಿಗೆ ಇನ್ನೂ ಸಮೀಪವಾಗಿ ನಾವು ಬರುತ್ತೇವೆ. ನಿಮ್ಮಲ್ಲಿ ಅನೇಕರು ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೀರಾ. ಈ ವಾಗ್ದಾನ ಸಂದೇಶದ ಮೂಲಕವಾಗಿ ನೀವು ಹೇಗೆ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ ನೀವು ತಿಳಿಸುತ್ತಾ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಬಾಧ್ಯತೆಗಾಗಿ, ಕೊಟ್ಟಂತಹ ಅವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಈ ಲಿಂಕ್ ಅನ್ನು ಅನೇಕರಿಗೆ ಶೇರ್ ಮಾಡಿರಿ. ಅವರು ಕೂಡ ಈ ಉದಯ ಕಾಲದಲ್ಲಿ ದೇವರ ವಾಗ್ದಾನವನ್ನು ಕೇಳುತ್ತಾರೆ, ಅದರ ಮೂಲಕ ಆಶೀರ್ವದಿಸಲ್ಪಡುತ್ತಾರೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಕೀರ್ತನೆಗಳ ಪುಸ್ತಕ 140ನೇ ಕೀರ್ತನೆ 12ನೇ ವಾಕ್ಯವನ್ನು ನಾವು ಓದೋಣ. Psalms 140 and verse 12. ಯೆಹೋವನು ದೀನರ ವ್ಯಾಜ್ಯವನ್ನು ನಡೆಸುವನೆಂತಲೂ ಬಡವರ ನ್ಯಾಯವನ್ನು ಸ್ಥಾಪಿಸುವನೆಂತಲೂ ಬಲ್ಲೆನು. ಇಂಗ್ಲಿಷಲ್ಲಿ 2 ಪದಗಳು, ಅಫ್ಲಿಕ್ಟೆಡ್ ಅಂಡ್ ಪುವರ್ ಎಂಬುದಾಗಿ 2 ಪದವನ್ನು ಉಪಯೋಗಿಸಿದ್ದಾರೆ. ಅಫ್ಲಿಕ್ಟೆಡ್ ಬಾಧೆಯನ್ನು ಅನುಭವಿಸುವಂಥದ್ದು, ಶ್ರಮೆಯನ್ನು ಅನುಭವಿಸುವಂಥದ್ದು, ಇಕ್ಕಟ್ಟಿಗೆ ಗುರಿಯಾಗುವಂಥದ್ದು. ದೇವರು ಅಂತವರ ಪರವಾಗಿ ವ್ಯಾಜ್ಯವಾಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ಬಡವರ ನ್ಯಾಯವನ್ನು ಸ್ಥಾಪಿಸುವೆನೆಂತಲೂ ನಾನು ಬಲ್ಲೆನು ಎಂಬುದಾಗಿ ಸುಂದರವಾದ ಮಾತನ್ನು ನಾವು ನೋಡುತ್ತೇವೆ. ಈ ಉದಯಕಾಲ ಸಮಯದಲ್ಲಿ ಎಕ್ಸಾಕ್ಟ್ ಆಗಿ ಈ ಸಿಚುವೇಶನ್ ಅಲ್ಲಿ ನೀನು ಬಾಧೆಯನ್ನು ಅನುಭವಿಸುತ್ತಾ ಇರುವಂತ ವ್ಯಕ್ತಿಯಾಗಿರಬಹುದು. ನಿನ್ನ ಬಂಧುಗಳ ಮೂಲಕ, ಸ್ನೇಹಿತರ ಮೂಲಕ, ಕುಟುಂಬದವರ ಮೂಲಕ ಬಾಧೆಯನ್ನು ಅನುಭವಿಸುತ್ತಾ ಇದ್ದೀಯೇನೋ. ಈ ಮಧ್ಯಕಾಲದಲ್ಲಿ ಒಬ್ಬ ಸಹೋದರಿ ಬ್ಲೆಸ್ಸಿ ವೆಸ್ಲಿ ಅವರ ಹತ್ರ ಮಾತನಾಡುತ್ತಾ ತನ್ನ ಜೀವಿತದಲ್ಲಿ ನಡೆದಂತಹ ಪರಿಸ್ಥಿತಿಯನ್ನು ವಿವರಿಸುತ್ತಾ ಇದ್ದರೆ ಬಹಳ ಬಾಧೆ ಉಂಟಾಯಿತು ನಮಗೂ ಕೂಡ. ಯಾಕಂದ್ರೆ ತಮ್ಮ ಸ್ವಂತ ಕುಟುಂಬದವರೇ ಆಕೆಯನ್ನು ಅತಿ ತೀವ್ರವಾಗಿ ಬಾಧೆಪಡಿಸುತ್ತಾ, ಕಷ್ಟಪಡಿಸುತ್ತಾ, ಆಕೆಯ ಜೀವಿತದಲ್ಲಿ ಎಂತಹ ಆಶೀರ್ವಾದವನ್ನು ಕೂಡ ಹೊಂದಿಕೊಳ್ಳದಂತೆ ತಡೆ ಹಿಡಿಯಬೇಕು ಎನ್ನುವಂತ ಆಲೋಚನೆ ಕುಟುಂಬದವರಿಂದಲೇ. ತನ್ನ ತಂದೆಯೇ ಆಕೆಗೆ ವಿರುದ್ಧವಾಗಿ ತಿರುಗಿ ಆಕೆಯನ್ನು ಅತ್ಯಂತ ವಿಪರೀತವಾಗಿ ಹಿಂಸೆ ಪಡಿಸುವಂಥದ್ದನ್ನು ನೋಡುವಾಗ ಬಹಳ ಬಾಧೆಯುಂಟಾಯಿತು. ಎಷ್ಟೋ ಕುಟುಂಬಗಳಲ್ಲಿ ಇಂತಹ ಸಂಭವ. ಗಂಡನಿಂದ ಬಾಧಿಸಲ್ಪಡುವಂತಹ ಹೆಂಡತಿ, ಹೆಂಡತಿಯಿಂದ ಇಕ್ಕಟ್ಟಿಗೆ ಗುರಿಯಾಗುತ್ತಾ ಇರುವಂತಹ ಗಂಡ, ಮಕ್ಕಳಿಂದ ತಂದೆ ತಾಯಿಗೆ ಕಷ್ಟ, ತಂದೆ ತಾಯಿಯಿಂದ ಮಕ್ಕಳಿಗೆ ಕಷ್ಟ, ಎಲ್ಲೇ ನೋಡಿದರೂ ಕೂಡ ಬಾಧೆ, ಇಕ್ಕಟ್ಟು. ಆದರೆ ನಿಜವಾಗಿ ಯಾರು ಬಾಧೆಯನ್ನು ಅನುಭವಿಸುತ್ತಾರೋ, ಯಾವ ತಪ್ಪು ಮಾಡದೆ, ಯಾವ ಲೋಪವೂ ಇಲ್ಲದೆ ಯಾರು ಬಾಧೆಯನ್ನು ಅನುಭವಿಸುತ್ತಾರೋ, ವಾಕ್ಯ ಹೇಳುತ್ತದೆ ದೇವರು ಅವರ ಪಕ್ಷದಲ್ಲಿ ನಿಲ್ಲುತ್ತಾರೆ ಎಂಬುದಾಗಿ. ಆಮೆನ್, ಪ್ರೈಸ್ ದ ಲಾರ್ಡ್. ದೇವರು ಅವರ ಪಕ್ಷದಲ್ಲಿ ವ್ಯಾಜ್ಯವನ್ನು ಮಾಡುತ್ತಾನಂತೆ. ಅವರ ಪಕ್ಷದಲ್ಲಿ ವ್ಯಾಜ್ಯವಾಡುವಂತಹ ದೇವರು ಆತನು. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಒಂದು ಸಂಭವ ನಮಗೆ ಕಾಣಿಸುತ್ತದೆ. ರಕ್ತಸ್ರಾವದಿಂದ ಬಳಲುತ್ತಾ ಇರುವಂತ ಒಬ್ಬ ಸ್ತ್ರೀ, ಆಕೆಗೆ ಇದ್ದಂತಹ ವ್ಯಾಧಿಯ ನಿಮಿತ್ತ ಅನೇಕ ವೈದ್ಯರ ಸುತ್ತಲೂ ತಿರುಗಿ ಬಹು ಕಷ್ಟವನ್ನು ಅನುಭವಿಸಿ ಅನ್ನುವಂತ ಮಾತು ಇರುತ್ತದೆ. ಬಹು ಕಷ್ಟವನ್ನು ಅನುಭವಿಸಿ ಅಂದರೆ ಬಾಧೆಯನ್ನು, ಶ್ರಮೆಯನ್ನು ಅನುಭವಿಸಿದಳು. ಎಷ್ಟೋ ಕಷ್ಟವನ್ನು ಎದುರಿಸಿದಳು. ಪ್ರತಿ ವೈದ್ಯರ ಬಳಿಗೆ ಹೋಗಿ ತನ್ನ ಸ್ಟೋರಿಯನ್ನು, ತನ್ನ ಬಾಧೆಯನ್ನೆಲ್ಲ ವಿವರಿಸಿದರೂ ಕೂಡ ಅವರು ಯಾವ ರೀತಿಯಲ್ಲೆಲ್ಲ ಆಕೆಗೆ ಕಷ್ಟವನ್ನು ಕೊಟ್ಟರೋ ನಾವು ಊಹಿಸಬಹುದು. ಅಂತಹ ಸಿಚುವೇಶನ್ ಅಲ್ಲಿ ಒಂದು ದಿನ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಹೋಗುತ್ತಾ ಇರುವಾಗ ಆಕೆಯು ಯೇಸು ಕ್ರಿಸ್ತನ ವಸ್ತ್ರವನ್ನು ಮುಟ್ಟಿದ ಕೂಡಲೇ ಗುಣ ಹೊಂದಿದಳು ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರು ಆಕೆಯ ಪಕ್ಷದಲ್ಲಿ ನಿಂತರು. ಯಾವಾಗ ಆಕೆಯು ಸ್ವಸ್ಥತೆ ಹೊಂದಿ ಮನೆಗೆ ಹೋಗಬೇಕೆಂಬುದಾಗಿ ಅಂದುಕೊಂಡಳು, ಯೇಸು ಕ್ರಿಸ್ತನು ನನ್ನನ್ನು ಯಾರು ಮುಟ್ಟಿದ್ದಾರೆ ಅನ್ನುತ್ತಾರೆ. ಆಕೆಯು ತನ್ನ ವಿಷಯವನ್ನೆಲ್ಲ ದೇವರಿಗೆ ಹೇಳಿದ ಕೂಡಲೇ ಕರ್ತನು ಈ ಸಾರಿ ಹೇಳಿದಂತ ಮಾತೇನು ಗೊತ್ತಾ? ಅಮ್ಮ, ಕೇವಲ ಸ್ವಸ್ಥತೆ ಮಾತ್ರವಲ್ಲ, ನಿನಗೆ ಸಮಾಧಾನವೂ ಕೂಡ ಅವಶ್ಯವಾಗಿದೆ. ನಿನಗೆ ಸಮಾಧಾನವೂ ಕೂಡ ಬೇಕಾಗಿದೆ. ನಾನು ನಿನ್ನ ಪರವಾಗಿ ನಿಂತಿದ್ದೇನೆ. ಆದ್ದರಿಂದ ನನ್ನಿಂದ ಕೇವಲ ಸ್ವಸ್ಥತೆ ಮಾತ್ರವಲ್ಲ, ಸಮಾಧಾನವೂ ಕೂಡ ತೆಗೆದುಕೋ ಎಂಬುದಾಗಿ ದೇವರು ಆಕೆಯನ್ನು ಆಶೀರ್ವದಿಸಿ ಕಳುಹಿಸಿದರು. ಆಕೆಗಿದ್ದಂತಹ ಕಷ್ಟವನ್ನು ದೇವರು ತೊಲಗಿಸಿದರು. ಈ ದಿನ ನಿನ್ನ ಜೀವಿತದಲ್ಲಿ ಒಂದು ವೇಳೆ ಆಕೆಯು 12 ವರ್ಷದಿಂದ ಆ ಸಮಸ್ಯೆಯಲ್ಲಿ ಬಾಧೆ ಪಡುತ್ತಾ ಇರಬಹುದಾದರೆ, ನೀನು ಇನ್ನು ಬಹಳ ವರ್ಷಗಳಿಂದ ಯಾವುದೋ ಒಂದು ಸಮಸ್ಯೆಯಲ್ಲಿ ಇರಬಹುದು, ಯಾವುದೋ ಒಂದು ಇಕ್ಕಟ್ಟಿನಿಂದ ಬಾಧೆ ಪಡುತ್ತಿರಬಹುದು. ದೇವರು ಬಾಧೆ ಪಡುವವರ ಪಕ್ಷದಲ್ಲಿ ನಿಲ್ಲುವಂತಹ ದೇವರು. ಇಸ್ರಾಯೇಲರ ಜೀವಿತವನ್ನು ಕೂಡ ಪರಿಶೀಲಿಸುವುದಾದರೆ, ಐಗುಪ್ತದ ಅರಸನಾದ ಫರೋಹನನು ಇಸ್ರಾಯೇಲರನ್ನು ಅತಿ ತೀವ್ರವಾಗಿ ಬಾಧೆಪಡಿಸಿದನು, ಅಪ್ರೆಸ್ ಮಾಡಿದನು. ಒಂದು ಮಾತಲ್ಲಿ ಹೇಳಬೇಕಂದ್ರೆ ಇವರಿಗೆ ಪ್ರಾಣ ಸಂಕಟವಾಗುವ ಹಾಗೆ ಅವರಿಗೆ ಪ್ರಾಣ ಸಂಕಟ ಉಂಟಾಯಿತು. ನಾವು ಯಾಕೆ ಬದುಕಬೇಕು, ಯಾಕೆ ಜೀವಿಸಬೇಕು, ಇದೇನಾ ಜೀವಿತ ಅಂದರೆ ಎಂಬುದಾಗಿ ಸಂಕಟ ಪಡುವಂತಹ ಪರಿಸ್ಥಿತಿಯಲ್ಲಿ ದೇವರು ತನ್ನ ದಾಸನಾದ ಮೋಶೆಯನ್ನು ಕಳುಹಿಸಿ ಇಸ್ರಾಯೇಲ್ ಪ್ರಜೆಗಳಿಗೆ ವಿಮೋಚನೆಯನ್ನು ಪ್ರಕಟಿಸಿದರು. ಇಸ್ರಾಯೇಲ್ ಪ್ರಜೆಗಳಿಗೆ ಬಿಡುಗಡೆಯನ್ನು ಪ್ರಕಟಿಸಿದರು.
ಬಾಧಿಸಲ್ಪಡುವಂತವರ ಪಕ್ಷದಲ್ಲಿ ದೇವರು ನಿಂತರು. ಫರೋಹನನ ಕೊಂಬನ್ನು ದೇವರು ಮುರಿದು ಇಸ್ರಾಯೇಲರಿಗೆ ದೇವರು ಜಯವನ್ನು ಕೊಟ್ಟರು. ಈ ದಿನ ಪ್ರಿಯ ಸಹೋದರಿ ಜಾಗ್ರತೆಯಿಂದ ಕೇಳು, ಪ್ರಿಯ ಸಹೋದರನೇ ಕೇಳು. ದೇವರು ನಿನ್ನ ಪರವಾಗಿ ನಿಲ್ಲುವಂತಹ ದೇವರು, ದೀನರ ಪರವಾಗಿ ಆತನು ವ್ಯಾಜ್ಯ ಮಾಡುವನೆಂಬುದಾಗಿ, ನ್ಯಾಯ ತೀರಿಸುವನೆಂಬುದಾಗಿ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಕೆಲವು ಸಂದರ್ಭದಲ್ಲಿ ನಿಮ್ಮ ಕಷ್ಟದ ನಿಮಿತ್ತ, ಇಕ್ಕಟ್ಟಿನ ನಿಮಿತ್ತ ದೇವರು ಎಲ್ಲಿದ್ದಾರೆ ರೀ, ಆತನು ನನ್ನ ಪರವಾಗಿ ನಿಲ್ಲುವುದಿಲ್ಲ. ಉನ್ನತ ವರ್ಗದಲ್ಲಿರುವವರ ಬಳಿಯಲ್ಲೇ ದೇವರು ಇರುತ್ತಾರೆ, ಶ್ರೀಮಂತರ ಬಳಿ ದೇವರು ಇರುತ್ತಾರೆ. ಆ ರೀತಿ ಬಹುಶಃ ನೀನು ಅಂದುಕೊಂಡಿರಬಹುದೇನೋ. ನೋ ಮೈ ಡಿಯರ್ ಫ್ರೆಂಡ್, ದೀನರ ಪರವಾಗಿ ನಿಲ್ಲುವಂತಹ ದೇವರು ಆತನು. ಅವರನ್ನು ಮೇಲೆತ್ತುವಂತಹ ದೇವರು, ಬಲಪಡಿಸುವಂತಹ ದೇವರು, ಇಸ್ರಾಯೇಲರ ಜೀವಿತದಲ್ಲಿ ಮೇಲನ್ನು ಮಾಡಿದಂತಹ ದೇವರು, ರಕ್ತಸ್ರಾವದಿಂದ ಬಾಧೆ ಪಡುತ್ತಾ ಇದ್ದಂತಹ ಸ್ತ್ರೀಯ ಜೀವಿತದಲ್ಲಿ ಒಳಿತನ್ನು ಮಾಡಿದಂತಹ ದೇವರು, ನಿನಗೂ ನನಗೂ ಕೂಡ ಒಳಿತನ್ನು ಮಾಡಬೇಕು ಎಂದು, ನಮ್ಮ ಬಾಧೆಗಳಿಂದ ಬಿಡಿಸಬೇಕು ಎಂದು, ಸಂತೋಷ ಭರಿತವಾದಂತಹ ವಾತಾವರಣವನ್ನು ತರಬೇಕೆಂಬುದಾಗಿ ದೇವರು ಆಶಿಸುತ್ತಾ ಇದ್ದಾರೆ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿರಿ. ಕರ್ತನಲ್ಲಿ, ಯೇಸುವಿನಲ್ಲಿ ಪ್ರತಿ ವಾಗ್ದಾನವನ್ನು ಕೂಡ ನಾವು ಕ್ಲೈಮ್ ಮಾಡಿಕೊಳ್ಳಬಹುದು. ಆತನ ಕೃಪೆಯಲ್ಲಿ ವೃದ್ಧಿಯಾಗಿರಿ, ಪ್ರಾರ್ಥನೆಯಲ್ಲಿ ಬೆಳೆಯಿರಿ. ಕರ್ತನೆ, ನೀವು ನಮ್ಮ ಪರವಾಗಿ ನಿಲ್ಲಿ ಎಂಬುದಾಗಿ ದೇವರನ್ನು ಕೇಳಿರಿ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾ ಇದ್ದಾರೆ. ಯಥಾರ್ಥವಾದ ಮನಸ್ಸಿನಿಂದ ದೇವರಲ್ಲಿ ಪ್ರಾರ್ಥಿಸು, ದೇವರನ್ನು ಸ್ತುತಿಸು, ಆತನನ್ನು ಘನಪಡಿಸು. ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಕಾಣುತ್ತೀರಾ. ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿ ಎಲ್ಲರೂ ಕೂಡ. ಪ್ರೀತಿಯುಳ್ಳ ನಮ್ಮ ತಂದೆ, ದೀನರ ಪಕ್ಷದಲ್ಲಿ ಇರುವಂತಹ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಅವರ ಪರವಾಗಿ ವ್ಯಾಜ್ಯ ಮಾಡುವಂತಹ ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಬಾಧೆಯಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ, ವೇದನೆಯಲ್ಲಿದ್ದಾರೋ, ಅನ್ಯಾಯಕ್ಕೆ ಗುರಿಯಾಗುತ್ತಾ ಇದ್ದಾರೋ, ಅವರೆಲ್ಲರನ್ನೂ ಕೂಡ ದೇವರೇ ನಿಮ್ಮ ದಯೆಯುಳ್ಳ ಹಸ್ತದಲ್ಲಿ ಮುಟ್ಟಿರಿ. ಕನಿಕರಿಸಿರಿ ದೇವ, ನಿಮ್ಮ ಮಹಿಮೆಯಿಂದ ಅವರನ್ನು ಸಂಧಿಸಿರಿ. ನಿಮ್ಮ ದರ್ಶನವನ್ನು ಅವರಿಗೆ ದಯಪಾಲಿಸಿ ಒಳಿತಿನಿಂದ ಅವರನ್ನು ತುಂಬಿಸಬೇಕೆಂದು ಕೋರುತ್ತೇನೆ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ, ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ, ಬಿಡುಗಡೆ ಇಲ್ಲದಿರುವವರಿಗೆ ಬಿಡುಗಡೆ ನೀಡಿರಿ, ಆರ್ಥಿಕ ಸಂಕಷ್ಟದಲ್ಲಿರುವಂತವರನ್ನು ಮೇಲೆತ್ತಿರಿ. ಈ ದಿನವೆಲ್ಲ ಬಲವಾದ ನಿಮ್ಮ ಶಕ್ತಿಯಿಂದ ತುಂಬಿಸಿ ಅದ್ಭುತ ಮಾಡಬೇಕೆಂಬುದಾಗಿ ಕೋರುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಅಂಡ್ ಬ್ಲೆಸ್ಡ್ ಡೇ.